ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ಯಾವೆಲ್ಲ ಶೇರ್ಗಳನ್ನು ನಮ್ಮ ಫೋಕಸಲ್ಲಿ ಇಟ್ಕೊಂಡು ಸ್ಟಡಿ ಮಾಡಬೇಕು, ಅಬ್ಸರ್ವ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಸಾಕಷ್ಟು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ಗಳು ಬಂದಿದ್ದಾವೆ. ಆ ಎಲ್ಲ ಅಪ್ಡೇಟ್ಸ್ಗಳನ್ನು ಕೂಡ ಕವರ್ ಮಾಡ್ತಾ ಇದ್ದೀನಿ. ಜೊತೆಗೆ ಕೋವಿಡ್-19 ಬಗ್ಗೆ ತುಂಬಾ ಪ್ರಶ್ನೆಗಳು ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾ ಇದ್ದಾವೆ. ಯಾವ ಸ್ಟಾಕ್ಗಳಿಗೆ ಇದರಿಂದ ಅಲ್ಪ ಸ್ವಲ್ಪ ಉಪಯೋಗ ಆಗ್ಬೋದು ಅನ್ನೋದನ್ನು ಕೂಡ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇದೇ ನೆನೆಯ ಅಮೆರಿಕನ್ ಮಾರ್ಕೆಟ್ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಡೌ ಜೋನ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. 251 ಪಾಯಿಂಟ್ಸ್ ಅಥವಾ 0.68% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಇದು ನಮ್ಮ ಮಾರ್ಕೆಟ್ ಮೇಲೂ ಕೂಡ ಇಂಪ್ಯಾಕ್ಟ್ ಅನ್ನು ಮಾಡುತ್ತೆ. ಹೀಗೆ ನಾಸ್ಡಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಾಸ್ಡಾಕ್ 98 ಪಾಯಿಂಟ್ಸ್ ಅಥವಾ 0.66% ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಖಂಡಿತ ಇದು ಒಳ್ಳೆ ನ್ಯೂಸ್. ಯಾಕೆ ಅಂತಂದ್ರೆ ನಾನು ಮೊನ್ನೆನೆ ಹೇಳಿದ್ದೆ, ಅಕ್ಸೆಂಚರ್ ನ ರಿಸಲ್ಟ್ ಇದೆ 19ನೇ ತಾರೀಕು ಅಂತ. ರಿಸಲ್ಟ್ ಬಂದಿದೆ. ರಿಸಲ್ಟ್ ನ ನಂತರ ಕೂಡ ನಾಸ್ಡಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅಂತಂದ್ರೆ ನಾವು ಹೋಪ್ ಇಟ್ಕೊಳ್ಬಹುದು. ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ಚೆನ್ನಾಗಿರ್ಬೋದು, IT ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಇವತ್ತು ಅಂತ ನೋಡೋಣ. ಅಕ್ಸೆಂಚರ್ ನ ಬಗ್ಗೆ ಕೂಡ ನೋಡೋಣ, ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ADR ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಇನ್ಫೋಸಿಸ್ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ICICI ಬ್ಯಾಂಕ್ ಕೂಡ ಡೌನ್ ಆಗಿದೆ. HDFC ಬ್ಯಾಂಕ್ ಆಲ್ಮೋಸ್ಟ್ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ವಿಪ್ರೋ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಡಾಕ್ಟರ್ ರೆಡ್ಡಿಸ್ ನೋಡಬಹುದು 1.38% ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ADRs ಅಲ್ಲಿ. ಇದರ ನಂತರ ಇಂಡಿಯಾದ ಬಗ್ಗೆ ನಿನ್ನೆ IMF ಕೆಲವೊಂದು ಪಾಸಿಟಿವ್ ಪಾಯಿಂಟ್ಸ್ ಅನ್ನ ಕೊಟ್ಟಿದೆ. ನೋಡಬಹುದು, ಇಂಡಿಯಾ ಈಸ್ ಎಕ್ಸ್ಪೆಕ್ಟೆಡ್ ಟು ಕಾಂಟ್ರಿಬ್ಯೂಟ್ ಓವರ್ 16% ಆಫ್ ಗ್ಲೋಬಲ್ ಗ್ರೋತ್. 16% ಕಾಂಟ್ರಿಬ್ಯೂಟ್ ಮಾಡೋದು ಗ್ಲೋಬಲ್ ಗ್ರೋತ್ಗೆ ಅಂತ ಹೇಳ್ತಾ ಇದೆ. ಜೊತೆಗೆ ನೋಡಬಹುದು, ಇಂಡಿಯಾ ಎ ಸ್ಟಾರ್ ಪರ್ಫಾರ್ಮರ್ ಅಮಂಗ್ ಕಂಟ್ರೀಸ್ ಆಸ್ ಪರ್ ದ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಖಂಡಿತ ಮಾರ್ಕೆಟ್ಗೆ ಇದು ಪಾಸಿಟಿವ್ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬೋದು. ಇದು ಆಕ್ಚುಲಿ ನೆನ್ನೆ ಬಂದಿತ್ತು ನ್ಯೂಸ್, ಇವತ್ತು ಬಂದಿರೋದೇನಲ್ಲ. ನೋಡ್ಬೋದು ಇಲ್ಲೇ ಟೈಮನ್ನು 22 hours ಆಗೋ ಅಂತ. ಸ್ಟಿಲ್ ಒಂದು ಸ್ಮಾಲ್ ಅಪ್ಡೇಟ್ ಇಂಡಿಯನ್ ಎಕಾನಮಿ ಅಂಡ್ ಗ್ರೋತ್ ಬಗ್ಗೆ. ನೆಕ್ಸ್ಟ್ ಕೋವಿಡ್-19. ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಿ. ಆಗ್ಲೇ ನಾನು ನಿನ್ನೆಯ ವಿಡಿಯೋದಲ್ಲೇ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮೇ ಬಿ ನೀವು ನಿನ್ನೆಯ ಮಾರ್ನಿಂಗ್ ವಿಡಿಯೋನ ಮಿಸ್ ಮಾಡಿದ್ದೀರಿ ಅಂದ್ಕೊಳ್ತೀನಿ. ಈ ಹೊಸ ವೇರಿಯಂಟ್ ಏನಿದೆ ಇದೇನು ಹೊಸದಾಗಿ ಕಂಡು ಬರ್ತಾ ಇರೋದಲ್ಲ, ಬಟ್ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಕಂಡು ಬಂದಿದೆ. ಈಗಾಗಲೇ ಸಿಂಗಾಪುರ್ ಹಾಗೆ ಬೇರೆ ಬೇರೆ ಕಂಟ್ರೀಸ್ ಅಲ್ಲಿ ಕಂಡು ಬಂದಿದೆ. ಜೊತೆಗೆ ಅಷ್ಟು ಇಂಪ್ಯಾಕ್ಟ್ ಅನ್ನ ಮಾಡ್ತಾ ಇಲ್ಲ ಅಂತ ಕೂಡ ಹೇಳಿದ್ದಾರೆ ಹೆಲ್ತ್ ಮಿನಿಸ್ಟ್ರಿಯಿಂದ. ಅಂದ್ರೆ ಆಲ್ಮೋಸ್ಟ್ ಪೇಷಂಟ್ ಗಳೆಲ್ಲ ಮನೆಯಲ್ಲೇ ರಿಕವರ್ ಆಗಿದ್ದಾರೆ, ಹಾಸ್ಪಿಟಲೈಸೇಷನ್ಸ್ ಕಡಿಮೆ ಅಂತ ಕೂಡ ಹೇಳಿದ್ದಾರೆ. ಬಟ್ ಸ್ಟಿಲ್ ಇದೊಂದು ಕನ್ಸರ್ನಿಂಗ್ ಪಾಯಿಂಟ್. ಹೌದು, ಕೇಸಸ್ ಜಾಸ್ತಿ ಆಗೋದು. ಯಾಕೆಂದ್ರೆ ಆಲ್ಮೋಸ್ಟ್ ಮುಗಿದೋಯ್ತು ಇದ್ರದ್ದು ಚಾಪ್ಟರ್ ಅನ್ನೋ ಟೈಮ್ಗೆ ಮತ್ತೆ ಮೈನ್ ಲೈನ್ಗೆ ಬಂದಿದೆ. ಇದರ ನಮ್ಮ ಕನ್ನಡದಲ್ಲಿ ಒಂದು ನಾಣ್ಣುಡಿ ಇದೆ, ಓದಿಯ ಪಿಶಾಚಿ ಅಂದ್ರೆ ಬಂದಿಯ ಗವಾಕ್ಷಿಲಿ ಅಂತ. ಸೊ ಆಗ್ತಿದೆ ಇದ್ರದ್ದು. ಬಟ್ ನೋಡೋಣ ಮುಂದುವರೆದು ಯಾವ ರೀತಿ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. ಈಗಲೇ ಮಾರ್ಕೆಟ್ ಮೇಲೆ ಎಷ್ಟು ಪ್ರಮಾಣದಲ್ಲಿ ಇಂಪ್ಯಾಕ್ಟ್ ಮಾಡ್ಬೋದು ಅನ್ನೋದನ್ನ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಕೆಲವೊಂದು ಸ್ಟಾಕ್ ಗಳನ್ನ ನೀವು ಕಾನ್ಸಂಟ್ರೇಟ್ ಮಾಡಬಹುದು. ಆ ಸ್ಟಾಕ್ಗಳು ಯಾವ್ಯಾವ ಅಂತ ನೋಡೋದಾದ್ರೆ ಮೊದಲಿಗೆ ಫಾರ್ಮಾದಲ್ಲಿ ಎಸ್ಪೆಷಲಿ ನೀವು ಟೆಸ್ಟಿಂಗ್ ಕಂಪನೀಸ್ ಅನ್ನ ಕಾನ್ಸಂಟ್ರೇಟ್ ಮಾಡೋದು ಬೆಟರ್. ಯಾಕೆಂತಂದ್ರೆ ನಿನ್ನೆ ದಿನೇಶ್ ಗುಂಡೂರಾವ್ ಅವರ ಸ್ಟೇಟ್ಮೆಂಟ್ ಅನ್ನು ಕೂಡ ನೋಡಿದಿರಿ ಅಂದ್ಕೊಳ್ತೀನಿ. ಮುಂದಿನ ಭಾನುವಾರದೊಳಗಡೆ 5,000 ಟೆಸ್ಟ್ ಮಾಡ್ತೀವಿ, ಟಾರ್ಗೆಟ್ ಅನ್ನು ಹಾಕೊಂಡಿದೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಕರೋನಾ ಎಷ್ಟು ಜನಕ್ಕೆ ಬರುತ್ತೋ ಇಲ್ವಾ, ಬಟ್ ಟೆಸ್ಟಿಂಗ್ ಅಂತೂ ತುಂಬಾ ಮಾಡ್ತಾರೆ. ಹಾಗಾಗಿ ಟೆಸ್ಟಿಂಗ್ ಕಿಟ್ ಗಳಿಗೆ ಬೇಡಿಕೆ ಬಂದೇ ಬರುತ್ತೆ. ಅದರಿಂದ ಬಿಸ್ನೆಸ್ ಫಾರ್ಮಾ ಕಂಪನಿಗಳಿಗೆ ಹಾಗೆ ಆಗುತ್ತೆ. ಯಾವೆಲ್ಲ ಕಂಪನಿಗಳು ಟೆಸ್ಟಿಂಗ್ ಕಿಟ್ಸ್ ಅನ್ನ ಮಾಡ್ತಾವೋ ಅಂತ ಕಂಪನಿಗಳನ್ನ ಕಾನ್ಸಂಟ್ರೇಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಡಾಕ್ಟರ್ ರೆಡ್ಡಿಸ್ ಇರ್ಬೋದು, ಡಿವಿಸ್ ಲ್ಯಾಬ್ಸ್ ಇರ್ಬೋದು. ಸೊ ಇವರುಗಳಿಗೆ ಎಕ್ಸ್ಟ್ರಾ ಬಿಸ್ನೆಸ್ ಅಂತೂ ಖಂಡಿತ ಸಿಗುತ್ತೆ. ಹಾಗಾಗಿ ನೀವು ಈ ಸ್ಟಾಕ್ ಗಳನ್ನ ಕಾನ್ಸಂಟ್ರೇಟ್ ಮಾಡಬಹುದು. ಯಾಕಂದ್ರೆ ಟೆಸ್ಟಿಂಗ್ ಮಾಡಿದಷ್ಟು ಅವ್ರಗಳಿಗೆ ಟೆಸ್ಟಿಂಗ್ ಕಿಟ್ ಸೇಲ್ ಆಗುತ್ತೆ, ಕಂಪನಿ ಬಿಸ್ನೆಸ್ ಜೊತೆಗೆ ಲಾಭ ಜಾಸ್ತಿ ಆಗುತ್ತೆ. ಆ ಕಾರಣಕ್ಕಾಗಿ ಟೆಸ್ಟಿಂಗ್ ಕಂಪನೀಸ್ ಅನ್ನ ನೀವು ಕಾನ್ಸಂಟ್ರೇಟ್ ಮಾಡಬಹುದು. ಇವನ್ ಹಾಸ್ಪಿಟಲ್ಸ್ ಅನ್ನು ಕಾನ್ಸಂಟ್ರೇಟ್ ಮಾಡಬಹುದು. ಯಾಕೆಂತಂದ್ರೆ ಈಗ ಇತ್ತೀಚೆಗೆ ಕೆಲವೊಂದು ಹಾಸ್ಪಿಟಲೈಸೇಷನ್ಸ್ ಕೂಡ ಆಗ್ತಾ ಇದೆ. ಬಟ್ ಅದೆಲ್ಲಕ್ಕಿಂತ ಬೆನಿಫಿಟ್ ಜಾಸ್ತಿ ಆಗೋದು ಅಂತಂದ್ರೆ ಟೆಸ್ಟಿಂಗ್ ಕಂಪನೀಸ್ಗೆ. ಸೊ ಈ ಲಾಜಿಕ್ ಅನ್ನ ಬಳಸ್ಕೊಂಡು ಕಾನ್ಸಂಟ್ರೇಟ್ ಮಾಡಬಹುದು. ಹಾಗಾಗಿನೇ ಮೇ ಬಿ ADR ಅಲ್ಲಿ ನಿನ್ನೆ ಡಾಕ್ಟರ್ ರೆಡ್ಡಿಸ್ ಅಲ್ಲಿ 1.38% ರ್ಯಾಲಿ ಕೂಡ ಕಂಡು ಬಂದಿರಬಹುದು. ಡಿವಿಸ್ ಲ್ಯಾಬ್ಸ್ ಕೂಡ ಇದೇ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ. ಸೊ ಅವನ್ನು ಕೂಡ ಸ್ಟಡಿ ಮಾಡಬಹುದು. ಹಾಗೆ ನೆಕ್ಸ್ಟ್ IT ಸ್ಟಾಕ್ ಗಳನ್ನು ಕೂಡ ನೀವು ರಡಾರ್ ಅಲ್ಲಿ ಇಟ್ಕೊಳ್ಬಹುದು. ಕಾರಣ ಏನಾದರೂ ಬಿಸ್ನೆಸ್ಗೆ ರಿಸ್ಟ್ರಿಕ್ಷನ್ಸ್ ಹಾಕಿದ್ರೆ, ಕೇಸಸ್ ಜಾಸ್ತಿ ಆದ್ರೆ IT ಸೆಕ್ಟರ್ನ ಬಿಸ್ನೆಸ್ ಅಂತೂ ನಿಲ್ಲೋದಿಲ್ಲ. ಯಾಕಂದ್ರೆ ವರ್ಕ್ ಫ್ರಮ್ ಹೋಮ್ ಆದ್ರೂ ನಡೀತಾ ಇರುತ್ತೆ. ಆ ಉದ್ದೇಶಕ್ಕಾಗಿ IT ಸ್ಟಾಕ್ ಗಳನ್ನು ಕೂಡ ನೀವು ಬೇಕಿದ್ರೆ ಸ್ಟಡಿ ಮಾಡಬಹುದು ಈ ಸಮಯದಲ್ಲಿ. ಹಾಗೆ ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳ ಬಗ್ಗೆ ಬರೋದಾದ್ರೆ ಅಕ್ಸೆಂಚರ್. ನಿನ್ನೆ ರಿಸಲ್ಟ್ ನ ನಂತರ ಅಕ್ಸೆಂಚರ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು. ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಅಲ್ಲಿ ಡೌನ್ ಫಾಲ್ ಇಲ್ಲ ಅಥವಾ ಅಪ್ಪು ಆಗಿಲ್ಲ, ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ. ಆದರೆ ಓಪನಿಂಗ್ ಮಾತ್ರ ತುಂಬಾನೇ ಡೌನ್ ಅಲ್ಲಿ ಆಗಿತ್ತು. 333 ಅಥವಾ ಇಲ್ಲಿ ನೋಡಬಹುದು ಓಪನ್ 332.73ಗೆ, ಕ್ಲೋಸಿಂಗ್ 341 ಆಗಿದೆ. ಅಂದ್ರೆ ಒಳ್ಳೆ ರಿಕವರಿಯನ್ನು ಕೂಡ ಮಾಡಿದೆ. ನಾನು ನಿನ್ನೆ ಹೇಳಿದ್ದೆ ರಿಸಲ್ಟ್ ಓಕೆ ನಾರ್ಮಲ್ ಆಗಿರುತ್ತೆ, ಆದ್ರೆ ಫೋರ್ಕಾಸ್ಟ್ ಇಂಪಾರ್ಟೆಂಟ್. ಫೋರ್ಕಾಸ್ಟ್ ಏನ್ ಹೇಳುತ್ತೆ, ಕಂಪನಿ ಏನಾದ್ರು ಅಪ್ಗ್ರೇಡ್ ಮಾಡುತ್ತಾ ಅಥವಾ ಆಸ್ ಯೂಶುವಲ್ ಕಂಟಿನ್ಯೂ ಮಾಡುತ್ತಾ ಅಂತ. ಜೊತೆಗೆ ಇನ್ನೂ ಒಂದು ಪಾಯಿಂಟ್ ಅನ್ನು ಹೇಳಿದೆ,
ಅಷ್ಟು ಈಸಿಯಾಗಿ ಸಡನ್ ಆಗಿ ಇವರು ಅಪ್ಗ್ರೇಡ್ ಮಾಡುವಂತ ಡಿಸಿಷನ್ ಅನ್ನು ತಗೊಳ್ಳುವಂತ ಸಾಧ್ಯತೆಗಳು ಕಡಿಮೆ. ತುಂಬಾ ಆತುರದ ನಿರ್ಧಾರ ಆಗುತ್ತೆ ಅಂತ ಕೂಡ ಹೇಳಿದ್ದೆ. ಸೊ ಅವರು ಅದೇ ರೀತಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನೀವು ಇಲ್ಲಿ ನೋಡ್ಬೋದು, ಅಕ್ಸೆಂಚರ್ ಫೋರ್ಕಾಸ್ಟ್ ಲೋಯರ್ ಕರೆಂಟ್ ಕ್ವಾರ್ಟರ್ ರೆವಿನ್ಯೂಸ್ ಅಮಿಡ್ ಫಾರಿನ್ ಎಕ್ಸ್ಚೇಂಜ್. ಸೊ ಅಂದ್ರೆ ಫೋರ್ಕಾಸ್ಟ್ ಅಂತೂ ಅವರೇನು ಬದಲಾವಣೆಯನ್ನು ಮಾಡಿಲ್ಲ, ಇನ್ನು ಡೌನ್ ಗ್ರೇಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು, ಲೋಯರ್ ಮಾಡಿದ್ದಾರೆ. ಇನ್ ಕೇಸ್ ಏನಾದ್ರು ಅಪ್ಗ್ರೇಡ್ ಮಾಡಿದ್ರೆ ಖಂಡಿತ ನಿನ್ನೆ ಅಕ್ಸೆಂಚರ್ ಅಲ್ಲಿ ಒಳ್ಳೆ ರ್ಯಾಲಿ ನಾವು ನೋಡ್ಲಿಕ್ಕೆ ಸಿಗ್ತಾ ಇತ್ತು. ಸೊ ಯೂಶಲಿ ಕಂಪನಿಗಳು ಆ ತರದ ನಿರ್ಧಾರವನ್ನು ತಗೊಳಕ್ ಆಗೋದಿಲ್ಲ. ಇದ್ರ ಬಗ್ಗೆ ಖಂಡಿತ ನೆಕ್ಸ್ಟ್ ಕ್ವಾರ್ಟರ್ ರಿಸಲ್ಟ್ ಬಂದಾಗ ಆಗ ಬೇಕಾದ್ರೆ ಅಪ್ಗ್ರೇಡ್ ಮಾಡುವಂತ ಸಾಧ್ಯತೆ ಇರುತ್ತೆ, ಇನ್ ಕೇಸ್ ಸಿಚುಯೇಷನ್ ಇದೇ ರೀತಿ ಕ್ಲಿಯರ್ ಆಗ್ತಾ ಹೋದ್ರೆ. ಸೊ ನೋಡೋಣ ಆಗ ಆ ರಿಸಲ್ಟ್ ಬಂದಾಗ. ಸೊ ಬಿಸ್ನೆಸ್ ವೈಸ್ ಓಕೆ, ನಾಟ್ ಬ್ಯಾಡ್ ಅನ್ನೋ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಬಟ್ ಎಸ್ಟಿಮೇಷನ್ಸ್ ಅನ್ನ ಬೀಟ್ ಮಾಡ್ಲಿಕ್ಕೆ ಆಗಿಲ್ಲ ಕಂಪನಿಯ ಬಿಸ್ನೆಸ್ ಅಲ್ಲಿ. ನೀವು ಇಲ್ಲಿ ನೋಡಬಹುದು ರೆವೆನ್ಯೂ ಬಿಲೋ ಎಸ್ಟಿಮೇಟ್ಸ್ ಅನ್ ಐಟಿ ಸ್ಪೆಂಡಿಂಗ್ ವೀಕ್ನೆಸ್. ಸೊ ಎಸ್ಟಿಮೇಷನ್ಸ್ ಅಂತೂ ಬೀಟ್ ಆಗಿಲ್ಲ, ಜೊತೆಗೆ ಫೋರ್ಕಾಸ್ಟ್ ಕೂಡ ಲೋಯರ್ ಅಲ್ಲೇ ಕಂಟಿನ್ಯೂ ಮಾಡಿದ್ದಾರೆ. ಸ್ಟಿಲ್ ಡೌನ್ ಓಪನಿಂಗ್ ನ ನಂತರ ಒಳ್ಳೆ ರಿಕವರಿಯನ್ನ ಮಾಡಿದೆ. ಸೊ ಅಷ್ಟೊಂದು ಕನ್ಸರ್ನಿಂಗ್ ಪಾಯಿಂಟ್ ಏನಿಲ್ಲ ಅಂತ ಅಂದ್ಕೊಳ್ಬಹುದು ನಮ್ಮ ಐಟಿ ಸೆಕ್ಟರ್ ನ ಮೇಲೆ ಇವತ್ತು. ಮೇ ಬಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬರ್ಬೋದು, ಯಾಕಂದ್ರೆ ನಾಸ್ಡಾಕ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಬಟ್ ನೋಡೋಣ, ಇವೆಲ್ಲನೂ ಜಸ್ಟ್ ಓಪ್ ಅಷ್ಟೇ. ಹಾಗೆ ನೆಕ್ಸ್ಟ್ ಕಂಪನಿಗೆ ಬರೋದಾದ್ರೆ ಅದಾನಿ ಗ್ರೂಪ್ ನ ಎಲ್ಲ ಷೇರುಗಳು ಇವತ್ತು ಫೋಕಸ್ ಅಲ್ಲಿ ಇರುತ್ತವೆ. ಕಾರಣ ಅದಾನಿ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಒಂದು ಆರ್ಡರ್ ಮಾಡಿದೆ. ಇದು ಆಕ್ಚುಲಿ ಅದಾನಿ ಇಂಡೆನ್ಬರ್ಗ್ ಸಂಬಂಧಪಟ್ಟಂತ ಕೇಸ್ ಅಲ್ಲ, ಕೋಲ್ಗೆ ಸಂಬಂಧಪಟ್ಟಂತ ಕೇಸ್. ಅಂದ್ರೆ ಈ ಹಿಂದೆ ಅಲಿಗೇಷನ್ಸ್ ಬಂದಿತ್ತು, ಇವರು ಕೋಲ್ ಅನ್ನ ತರಿಸ್ಕೊಳ್ತಾರೆ, ಅಂದ್ರೆ ಕಲ್ಲಿದ್ದಲನ್ನ ತರಿಸ್ಕೊಂಡು ಅದರ 2% ಬಿಲ್ಲಿಂಗ್ ತೋರಿಸ್ತಿದ್ದಾರೆ ಅಂತ. ಸೊ ಈ ಅಲಿಗೇಷನ್ಸ್ಗೆ ಸಂಬಂಧಪಟ್ಟಂತೆ ಕೋರ್ಟ್ ಕೇಸ್ 2017 ಕೇಸ್ ಇದು. ಅದಕ್ಕೆ ಡೆಲ್ಲಿ ಹೈಕೋರ್ಟ್ ಸಿಬಿಐ DRI ಎನ್ಕ್ವೈರಿಗೆ ಆರ್ಡರ್ ಮಾಡಿದೆ. ಆ ಕಾರಣಕ್ಕಾಗಿ ಅದಾನಿ ಗ್ರೂಪ್ ನ ಷೇರುಗಳು ಇವತ್ತು ಫೋಕಸ್ ಅಲ್ಲಿ ಇರುತ್ತವೆ. ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಗಳಲ್ಲಿ ಇರುತ್ತೆ ಅಂತ. ಹಾಗೆ ನೆಕ್ಸ್ಟ್ ಅಪ್ಡೇಟ್ ಗೆ ಬರೋದಾದ್ರೆ BPCL ಕಂಪನಿ ಪಾಲಿಪ್ರೊಪಿಲಿನ್ ಯೂನಿಟ್ ಅನ್ನ ಸ್ಥಾಪನೆ ಮಾಡಲಿಕ್ಕೆ ನಿರ್ಧಾರವನ್ನ ತಗೊಂಡಿದೆ. ಇದಕ್ಕಾಗಿ ಸುಮಾರು 5,000 ಕೋಟಿಯನ್ನ ಇನ್ವೆಸ್ಟ್ ಮಾಡ್ತಾ ಇದೆ. ಆ ಕಾರಣಕ್ಕಾಗಿ ಭಾರತ್ ಪೆಟ್ರೋಲಿಯಂ ಇವತ್ತು ಸುದ್ದಿಲಿರುತ್ತೆ. ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು. ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಏನಾದರೂ ಪಾಸಿಟಿವ್ ರಿಯಾಕ್ಷನ್ ಇರುತ್ತಾ ಅಂತ. ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ ನಿಪ್ಪಾನ್ ಲೈಫ್. ಈ ಕಂಪನಿಯಲ್ಲಿ ಇವತ್ತು ಇಂಡಸ್ಇಂಡ್ ಬ್ಯಾಂಕ್ ಸುಮಾರು 3% ಸ್ಟೇಕ್ ಅನ್ನ ಬ್ಲಾಕ್ ಡೀಲ್ ಮೂಲಕ ಸೇಲ್ ಮಾಡುವಂತ ನಿರ್ಧಾರವನ್ನ ಮಾಡಿದೆ. 3% ಸ್ಟೇಕ್ ಹ್ಯಾಂಡ್ಸ್ ಎಕ್ಸ್ಚೇಂಜ್ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ಈ ಕಂಪನಿ ಕೂಡ ಸುದ್ದಿಯಲ್ಲಿರುತ್ತೆ. ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಪಾಸಿಟಿವ್ ಪರ್ಫಾರ್ಮೆನ್ಸ್ ಇರುತ್ತಾ, ನೆಗೆಟಿವ್ ಪರ್ಫಾರ್ಮೆನ್ಸ್ ಇರುತ್ತಾ ಅಂತ. ಇದರ ಫ್ಲೋರ್ ಪ್ರೈಸ್ 426 ಇದೆ. ನೋಡೋಣ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ. ನೆಕ್ಸ್ಟ್ ಟ್ರಾನ್ಸ್ಫಾರ್ಮರ್ಸ್ ಅಂಡ್ ರೆಕ್ಟಿಫೈಯರ್ಸ್ ಕಂಪನಿಗೆ ಉತ್ತರ ಪ್ರದೇಶ್ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಇಂದ 118 ಕೋಟಿ ಆರ್ಡರ್ ಸಿಕ್ಕಿದೆ. ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಕೂಡ ನೀವು ಅಬ್ಸರ್ವ್ ಮಾಡಬಹುದು. 2700 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಇದರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತಹ ಕಂಪನಿ. ಸೊ ಈ ಕಂಪನಿಯನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಿಮ್ಮ ರಡಾರ್ ಅಲ್ಲಿ ಇಟ್ಕೊಂಡು. ನೆಕ್ಸ್ಟ್ RVNL ಬಗ್ಗೆ ಈಗಾಗಲೇ ನಿನ್ನೆ ಡೀಟೇಲ್ ವಿಡಿಯೋ ಮಾಡಿದ್ದೀನಿ. 123 ಕೋಟಿ ಪ್ರಾಜೆಕ್ಟ್ ಕೇರಳದ ರೈಲ್ವೆ ಸ್ಟೇಷನ್ ಅಪ್ಗ್ರೇಡೇಷನ್ ಬಗ್ಗೆ ಸಿಕ್ಕಿದೆ. ಸೊ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಜೊತೆಗೆ VBL ಬಗ್ಗೆ ಕೂಡ ಈಗಾಗಲೇ ಡೀಟೇಲ್ಡ್ ವಿಡಿಯೋನ ಮಾಡಿದ್ದೀನಿ. ಸೌತ್ ಆಫ್ರಿಕಾದ ಒಂದು ಬೆವರೇಜ್ ಕಂಪನಿಯನ್ನ ಅಕ್ವೈರ್ ಮಾಡ್ಕೊಂಡಿದೆ. ಜೊತೆಗೆ ಜಾರ್ಖಂಡ್ ಅಲ್ಲಿ ಹೊಸ ಪ್ಲಾಂಟ್ ನ ಸ್ಥಾಪನೆ ಮಾಡಲಿಕ್ಕೆ ಜಾರ್ಖಂಡ್ ಸರ್ಕಾರದ ಜೊತೆ ಒಪ್ಪಂದ ಕೂಡ ಮಾಡ್ಕೊಂಡಿದೆ. ಆ ಕಾರಣಕ್ಕಾಗಿ ಈ 2 ಇಂಪಾರ್ಟೆಂಟ್ ಸುದ್ದಿಗಳಿಗೆ ವರುಣ್ ಬೆವರೇಜಸ್ ಇವತ್ತು ಫೋಕಸ್ ಅಲ್ಲಿರುತ್ತೆ. ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು. ನಿನ್ನೆ ಅಂತೂ ಈಗಾಗಲೇ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಅಬ್ಸರ್ವ್ ಮಾಡಬಹುದು. ಒಳ್ಳೆ ಕಂಪನಿ, ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಕೊಡ್ತಾ ಇದೆ. ಹಾಗೆ ಮಾರ್ಕೆಟ್ ಕ್ಯಾಪ್ ನೋಡಬಹುದು 1.5 ಲಕ್ಷ ಕೋಟಿಗೆ ಹೋಗಿದೆ. ಸೊ ಲಾರ್ಜ್ ಕ್ಯಾಪ್ ಕಂಪನಿ, ಬ್ಲೂ ಚಿಪ್ ಕಂಪನಿ ಆಗಿದೆ. ಜೊತೆಗೆ ಬೋನಸ್, ಸ್ಪ್ಲಿಟ್, ಡಿವಿಡೆಂಡ್ ಎಲ್ಲನೂ ಕೂಡ ಕೊಡುವಂತಹ ಕಂಪನಿ. ಸ್ಟಡಿ ಮಾಡಬಹುದು. ನೆಕ್ಸ್ಟ್ ITC. ಈ ಕಂಪನಿಯ ಓಲಿ ಓನ್ ಸಬ್ಸಿಡಿಯರಿ ITC ಅರೇಬಿಯಾ ಇನ್ಫೋಟೆಕ್ ಬಿಸ್ನೆಸ್ ಗೆ ಸಂಬಂಧಪಟ್ಟಂತೆ 35 ಕೋಟಿ ಒಪ್ಪಂದವನ್ನು ಮಾಡ್ಕೊಂಡಿದೆ. ಆ ಕಾರಣಕ್ಕಾಗಿ ITC ಕೂಡ ಸುದ್ದಿಯಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಕೂಡ ನೀವು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಇವತ್ತು ಮಾರ್ಕೆಟ್ ಅಲ್ಲಿ ಕಂಡು ಬರುತ್ತೆ ಅಂತ. ಹಾಗೆ ನೆಕ್ಸ್ಟ್ ಸ್ಟಾಕ್ ಬರೋದಾದ್ರೆ ದೀಪಕ್ ನೈಟ್ರೇಟ್ ಪ್ರೊಪಿಲಿನ್ ಅಂಡ್ ಹೈಡ್ರೋಜನ್ ಗೆ ಸಂಬಂಧಪಟ್ಟಂತೆ ಪೆಟ್ರೋನೆಟ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ. ಮುಂದಿನ 10 ವರ್ಷಗಳಿಗೆ ಸಪ್ಲೈ ಮಾಡ್ಲಿಕ್ಕೆ, ಅಂದ್ರೆ ಪೆಟ್ರೋನೆಟ್ ಇಂದ ದೀಪಕ್ ನೈಟ್ರೇಟ್ ಇವುಗಳನ್ನು ತಗೊಳ್ತಾ ಇದೆ. ಸೊ ಕಾರಣಕ್ಕಾಗಿ ಈ 2 ಕಂಪನಿಗಳು ಕೂಡ ಇವತ್ತು ಸುದ್ದಿಯಲ್ಲಿರುತ್ತವೆ. 2 ಕಂಪನಿಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಬಹುದು. ದೀಪಕ್ ನೈಟ್ರೇಟ್ ಅಂಡ್ ಪೆಟ್ರೋನೆಟ್ LNG. ನೆಕ್ಸ್ಟ್ ಟೆಕ್ ಮಹೀಂದ್ರ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಯ MD CP ಗುರ್ನಾನಿ ಅವರು ಟರ್ಮ್ ಮುಗಿತಾ ಇದೆ. ಅವರ ಪ್ಲೇಸ್ ಅಲ್ಲಿ ಮೋಹಿತ್ ಜೋಶಿ ಅವರನ್ನ MD ಅಂಡ್ CEO ಆಗಿ ಕಂಪನಿ ಅಪಾಯಿಂಟ್ ಮಾಡಿದೆ. ಆ ಕಾರಣಕ್ಕಾಗಿ ಟೆಕ್ ಮಹೀಂದ್ರ ಕೂಡ ಇವತ್ತು ಸುದ್ದಿಯಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು. ನ್ಯೂಸ್ಗೆ ಸಂಬಂಧಪಟ್ಟಂತೆ ಏನಾದರೂ ರಿಯಾಕ್ಷನ್ ಇರುತ್ತಾ ಅಂತ. ಹಾಗೆ ನೆಕ್ಸ್ಟ್ ಪ್ರೈಮರಿ ಮಾರ್ಕೆಟ್ಗೆ ಬರೋದಾದ್ರೆ ಇವತ್ತು 2 IPOಗಳ ಲಿಸ್ಟಿಂಗ್ ಇದೆ. ಮೊದಲನೇದು ಡಾಮ್ಸ್. ಇದರ ಅಪ್ಡೇಟೆಡ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅನ್ನು ನೋಡಿದ್ರೆ 510 ರೂಪಾಯಿ ಇದೆ. ಅಂದ್ರೆ ಆಲ್ಮೋಸ್ಟ್ 64% ಲಾಭವನ್ನು ಕೊಡುವಂತ ಲಕ್ಷಣಗಳಿದೆ. ನೋಡೋಣ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ. ತುಂಬಾ ಜನ ಅಲರ್ಟ್ ಆಗಿಲ್ಲ ಅಂತ ರೆಸ್ಪಾಂಡ್ ಮಾಡಿದಿರಿ, ಕೆಲವರು ಅಲರ್ಟ್ ಆಗಿದೆ ಅಂತ ಮಾಡಿದಿರಿ. ಅಲರ್ಟ್ ಆಗಿರೋರಿಗೆ ಖಂಡಿತ ಕಂಗ್ರಾಚುಲೇಷನ್ ಹೇಳಕ್ ಇಷ್ಟಪಡ್ತೀನಿ. ನೋಡೋಣ ಎಷ್ಟರ ಮಟ್ಟಿಗೆ ಲಾಭ ಕೊಡುತ್ತೆ ಮೊದಲನೇ ದಿನ ಅಂತ. ಹಾಗೆ ಎರಡನೇ IPOಗೆ ಬರೋದಾದ್ರೆ ಅದು ಇಂಡಿಯಾ ಶೆಲ್ಟರ್. GMP ನೋಡಬಹುದು 157 ರೂಪಾಯಿ ಇದೆ ಆಸ್ ಆಫ್ ನೌ. ಇದು ಕೂಡ ಅರೌಂಡ್ 32% ಲಾಭವನ್ನು ಕೊಡುವಂತ ಲಕ್ಷಣನ ತೋರಿಸ್ತಾ ಇದೆ. ಇದರ ಲಿಸ್ಟಿಂಗ್ ಕೂಡ ಇವತ್ತಿದೆ. ನೋಡೋಣ ಎಷ್ಟರ ಮಟ್ಟಿಗೆ ಲಾಭವನ್ನು ಕೊಡುತ್ತೆ ಅಂತ.
ಈಗ ನೆಕ್ಸ್ಟ್ ಮೋತಿಸನ್ಸ್ ಜ್ಯುವೆಲರ್ಸ್ ಸಬ್ಸ್ಕ್ರಿಪ್ಷನ್ಗೆ ಇವತ್ತು ಲಾಸ್ಟ್ ಡೇ ಇದೆ. ಬಟ್ ಇಲ್ಲಿ ತುಂಬಾನೇ ಬದಲಾವಣೆಗಳಾಗ್ತಾ ಇದೆ GMP ನಲ್ಲಿ. ಮೊದಲಿಗೆ ನಾವು ವಿಡಿಯೋ ಕವರ್ ಮಾಡಿದಾಗ 192 ಇತ್ತು. ನಿನ್ನೆ ನಾನು ಕವರ್ ಮಾಡಿದಾಗ 189 ಇತ್ತು. ಈಗ ನೋಡಬಹುದು 141% ಬಂದಿದೆ. ಆಲ್ಮೋಸ್ಟ್ 100 ಮೇಲಿದ್ದಂತ GMP 78 ಗೆ ಬಂದಿದೆ. ಸ್ವಲ್ಪ ಕನ್ಸರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಇಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಇದೆ. ತುಂಬಾ ಜನ ಈಗಾಗಲೇ ಅಪ್ಲೈ ಮಾಡಿದ್ದಾರೆ ಕೂಡ. ಸೊ ಖಂಡಿತ ಅವ್ರಿಗೆಲ್ಲ ಡಿಸಪಾಯಿಂಟ್ಮೆಂಟ್ ಅಂತೂ ಆಗಿದೆ. ಇವನ್ ನನಗೂ ಕೂಡ. ನೋಡೋಣ ಇದು ಎಷ್ಟು ಮಟ್ಟಿಗೆ ಹೀಗೆ ಕಂಟಿನ್ಯೂ ಆಗುತ್ತೆ ಡೌನ್ ಪರ್ಫಾರ್ಮೆನ್ಸ್ ಅಂತ. ಸೊ ಇದು ಬದಲಾಗ್ತಿರೋದನ್ನ ನೋಡಿದ್ರೆ 20-30% ಬಂದರೂ ಕೂಡ ಆಶ್ಚರ್ಯ ಪಡೋ ಆಗಿಲ್ಲ. ಆ ರೀತಿ ಡೌನ್ ಆಗ್ತಿದೆ. ಬಟ್ ನೋಡೋಣ, ಆಗಿದ್ದಾಗೋಗಿದೆ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಇವತ್ತು ಕೂಡ ಟೈಮ್ ಇದೆ. ಅಪ್ಲೈ ಮಾಡೋರು ಇದನ್ನೆಲ್ಲ ನೋಡ್ಕೊಂಡು ಅಪ್ಲೈ ಮಾಡ್ಬೋದು ಅಥವಾ ಅವಾಯ್ಡ್ ಮಾಡ್ಬೋದು. ನೆಕ್ಸ್ಟ್ FIS ಆಕ್ಟಿವಿಟೀಸ್ಗೆ ಬರೋದಾದ್ರೆ ನಿನ್ನೆ FIS 601 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. ಹಾಗೆ DIS 294 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಸೊ ಇಲ್ಲಿವರೆಗೂ ಅರೌಂಡ್ 29,000 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಇವರು 3,800 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ನೋಡೋಣ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ FIS ಕಡೆಯಿಂದ ಬರುತ್ತೆ ಅಂತ. ಈಗ ನೆಕ್ಸ್ಟ್ ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸದ್ಯದ ಮಟ್ಟಿಗೆ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಗಿಫ್ಟ್ ನಿಫ್ಟಿಯಲ್ಲಿ. ಡೌ ಜೋನ್ಸ್ ಫ್ಯೂಚರ್ಸ್ ಕೂಡ ಸದ್ಯದ ಮಟ್ಟಿಗೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಸೊ ನೋಡೋಣ, ಕುತೂಹಲ ಅಂತ ಇದೆ ಮಾರ್ಕೆಟ್ಗೆ ಇವತ್ತು ಯಾವ ರೀತಿ ಓಪನ್ ಆಗ್ಬೋದು ಅಂತ. ಯಾಕಂದ್ರೆ ಇಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಬಟ್ ನಿನ್ನೆ ಡೌ ಜೋನ್ಸ್ ನಾಸ್ಡಾಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ. ಅಕ್ಸೆಂಚರ್ ಅಲ್ಲೂ ಕೂಡ ದೊಡ್ಡ ಮಟ್ಟದ ಬದಲಾವಣೆಗಳಾಗಿಲ್ಲ ಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ. ಸೊ ನೋಡೋಣ, ಎಕ್ಸ್ಪೆಕ್ಟೇಷನ್ ಅಂತೂ ಇದೆ ಮಾರ್ಕೆಟ್ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು ಅಂತ. ಬಟ್ ಫೈನಲ್ ರಿಸಲ್ಟ್ ಮಾರ್ಕೆಟೇ ಕೊಡೋದು. ನೋಡೋಣ ಅದನ್ನ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.